ಅವರೆಕಾಳು ಇದೆಯಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಅವರೆಕಾಳು ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಒಂದು ಪಾವಷ್ಟು ಅವರೆಕಾಳನ್ನು ಆಚೆ ಕಡೆನೇ ಬೇಯಿಸ್ಕೊಂಡಿದ್ದೀನಿ. ದಪ್ಪ ಕಾಳು ಸಣ್ಣ ಕಾಳು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ. ನೋಡಿ ಹೀಗೆ ಚೆನ್ನಾಗಿ ಕೈಯಲ್ಲಿ ಮ್ಯಾಶ್ ಮಾಡಿದ್ರೆ ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ತುಂಬ ಏನು ಮ್ಯಾಶ್ ಆಗಬೇಕಾಗಿಲ್ಲ, ಸ್ವಲ್ಪ 90% ಬೆಂದ್ರೂ ಸಾಕಾಗತ್ತೆ. ಅದಾದಮೇಲಿಂದ ನೀರು ಬಸ್ಬಿಟ್ಟು ಅದನ್ನು ತೆಗೆದಿಟ್ಕೊತಾ ಇದ್ದೀನಿ. ಇಲ್ಲಿ ಒಗ್ಗರಣೆ ಮಾಡೋದಕ್ಕೆ ಒಂದು ದಪ್ಪ ತಳದ್ದು ಬಾಣಲೆ ಇಟ್ಕೊಂಬಿಟ್ಟು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲಿಂದ ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟ್ಗುಟ್ಲಿ. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಲಿ, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೊಂಬಿಟ್ಟು ಅದಾದಮೇಲಿಂದ ಒಂದು 8-10 ನೋಡಿ ಈ ಥರ ಕೆಂಪಗಾಗಬೇಕು. ಆಮೇಲಿಂದ ಒಂದು 10-12 ಮೆಣಸಿನ್ಕಾಯಿನೂ ಹಾಕ್ಬೋದು. ನೀವು ಖಾರ ಇನ್ನೂ ತಿಂತೀರಾ ಅಂದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ. ನಾನು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಅದಾದಮೇಲಿಂದ ಒಂದು 2 ಎಸಳಷ್ಟು ಕರಿಬೇವು, ಎಳೆದು ಕರಿಬೇವು ಸಿಕ್ಕಿದ್ರೆ ತುಂಬ ರುಚಿಯಾಗುತ್ತೆ. ಕರಿಬೇವು ತಿನ್ನೋದ್ರಿಂದ ನಮಗೆ ಕಣ್ಣಿಗೆ ಮತ್ತು ಕೂದಲಿಗೆ ಮತ್ತು ನಮ್ಮ ಸ್ಕಿನ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಹಾಗಾಗಿ ಅಡುಗೆನಲ್ಲಿ ನೀವು ಕರಿಬೇವು ಬಳಸೋದನ್ನು ಖಂಡಿತ ಮಿಸ್ ಮಾಡಬೇಡಿ. ಆಮೇಲೆ ಬಸ್ದಿಟ್ಟಿದ್ವಲ್ವ ಅವರೆಕಾಳು, ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ. ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ಚಿತ್ರಾನ್ನ ಮಾಡ್ತಾ ಇರೋದಲ್ವ, ಹಾಗಾಗಿ ನೀರಿನ ಅವಶ್ಯಕತೆ ಇಲ್ಲ. ನೀರನ್ನ ನೀವು ಬೇರೆ ಅಡುಗೆಗೆ ಉಪಯೋಗಿಸ್ಕೋಬೋದು. ಆಮೇಲೆ 1 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಬಿಟ್ಟು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಬಳಸ್ತಾ ಇದ್ದೀನಿ. ನಾನು ಅವರೆಕಾಳು ಬೇಯುವಾಗ ಉಪ್ಪು ಹಾಕಿಲ್ಲ, ಹಾಗಾಗಿ ಇವಾಗಲೇ ಹಾಕ್ತಾಯಿದ್ದೀನಿ. ಅಕಸ್ಮಾತ್ ನಿಮಗೆ ಚಿತ್ರಾನ್ನ ಕಲಿಸ್ಕೊಳ್ಳುವಾಗ ಉಪ್ಪು ಸಾಲದಾಗಿದೆ ಅಂತ ಅನಿಸಿದ್ರೆ ಮತ್ತೆ ಹಾಕ್ಕೋಬೋದು. ಸೊ ಇಲ್ಲಿ ಸ್ವಲ್ಪ ಕಮ್ಮಿ ಹಾಕಿದ್ರೂ ನಡೆಯುತ್ತೆ. ಆಮೇಲೆ 1-2 ಹಿಡಿಯಷ್ಟು ಕಾಯಿ ತುರಿ ಬಳಸ್ತಾ ಇದ್ದೀನಿ. ಫ್ರೆಶ್ ಆಗಿ ತುರಿದಿರೋಂಥ ಕಾಯಿ, ರಸವತ್ತಾಗಿ ತುಂಬ ಚೆನ್ನಾಗಿರುತ್ತೆ ಇದು. ಆಮೇಲಿಂದ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಆಮೇಲೆ ಸ್ಟವ್ ಎಲ್ಲ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ 1 ನಿಂಬೆಹಣ್ಣನ್ನು ರಸ ತೆಗೆದುಬಿಟ್ಟು ಅದರ ರಸನ ಹಾಕ್ತಾಯಿದ್ದೀನಿ. ಬೀಜ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಹಾಕ್ಕೊಂಬಿಟ್ರೆ ಫಸ್ಟ್ ಕ್ಲಾಸ್ ಆಗಿರೋಂಥ ಚಿತ್ರಾನ್ನದ ಒಗ್ಗರಣೆ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಮಾಡಿಬಿಡ್ಬೋದು. ಈ ಥರ ಒಗ್ಗರಣೆ ಮಾಡಿಬಿಟ್ಟು ಅನ್ನ ಕಲಿಸಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ. ನೋಡಿ ಇಷ್ಟು ಒಗ್ಗರಣೆ ಮಾಡಿದ್ದೀನಿ ನಾನು. ಇದು ಒಂದೇ ದಿನಕ್ಕೇ ಒಂದು ಹೊತ್ತಿಗೆ ಖಾಲಿಯಾಗಿ ಹೋಗ್ಬಿಡುತ್ತೆ, ಯಾಕಂದರೆ ತುಂಬ ಖಾರ ಮಾಡಿರಲ್ವಲ್ಲ. ಸೊ ಮಕ್ಕಳು ಎಲ್ಲ ಕಾಳು ಇಷ್ಟಪಟ್ಬಿಟ್ಟು ತಿಂತಾರೆ. ಹಾಗಾಗಿ ಒಂದೇ ದಿನಕ್ಕೇನೆ ಇದು ಒಗ್ಗರಣೆ ಇಲ್ಲವೇ ಇಲ್ಲ, ಆಗೇ ಹೋಯ್ತು ಅಂತ ಆಗಿರುತ್ತೆ. ಆಮೇಲೆ ನೋಡಿ ಎಷ್ಟು ಯಾರು ಇವಾಗ ತಿಂತಾರೋ ಅದಕ್ಕೆ ತಕ್ಕನಾಗಿ ಅನ್ನ ಹಾಕ್ಬಿಟ್ಟು ಅದಕ್ಕೆ ಒಗ್ಗರಣೆ ಸೇರಿಸಿದ್ರೆ ಕಲಿಸ್ಬಿಟ್ರೆ ಚಿತ್ರಾನ್ನ ರೆಡಿಯಾಗಿ ಹೋಗ್ಬಿಡುತ್ತೆ. ನೀವು ಮೇಲೆ ಬೇಕು ಅಂತಂದರೆ ಸ್ವಲ್ಪ ಹಸಿ ಎಣ್ಣೆ ಹಾಕಬಹುದು, ಇಲ್ಲಾಂದರೆ ಹೀಗೇನೂ ಕಲಿಸ್ಬಹುದು. ಸ್ವಲ್ಪ ಸ್ಟ್ರಾಂಗಾಗಿ ಕಲಿಸ್ಕೊಂಡ್ರೆ ದೊಡ್ಡವರಿಗೆ, ಸ್ವಲ್ಪ ಲೈಟಾಗಿ ಕಲಿಸ್ಕೊಂಡ್ರೆ ಚಿಕ್ಕವರಿಗೆ ರುಚಿ ಕರೆಕ್ಟಾಗಿ ಕಲಿಸ್ಕೊಟ್ಬಿಡ್ಬೋದು. ಒಟ್ಟಿಗೆ ಕಲಿಸೋದಾದರೆ ಎಲ್ರಿಗೂ ಸಮನಾಗಿ ಒಂಥರದ್ದು ಕಲಿಸಿಟ್ಬಿಡ್ಬೋದು. ನೋಡಿ ಈ ಥರ ಗಂಟೆಲ್ಲ ತೆಕ್ಕೊಂಬಿಟ್ಟು ನೀಟಾಗಿ ಅನ್ನ ಕಲಿಸ್ಬಿಟ್ರೆ ಚಿತ್ರಾನ್ನ ರೆಡಿ ಆಗುತ್ತೆ. ಉಪ್ಪು ಅಕಸ್ಮಾತ್ ನಿಮಗೆ ಜಾಸ್ತಿ ಇದೆ ಅಥವಾ ಕಮ್ಮಿ ಇದೆ ಅಂತಂದರೆ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ಆಲ್ಟ್ರೇಷನ್ ಮಾಡ್ಕೊಳ್ಳಿ. ಉಪ್ಪು ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಅನ್ನ ಸೇರಿಸ್ಬೋದು, ಕಮ್ಮಿ ಅನಿಸಿದ್ರೆ ಇನ್ನೂ ಸ್ವಲ್ಪ ಒಗ್ಗರಣೆನೂ ಹಾಕ್ಬೋದು, ಅಥವಾ ಮೇಲೆ ಖಾರ ಎಲ್ಲ ಸರಿ ಇದೆ ಅಂದರೆ ಉಪ್ಪನ್ನು ಒಂಚೂರು ಸೇರಿಸ್ಕೋಬೋದು. ನೋಡಿ ಈ ಥರ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಬಿಟ್ರೆ ಫಸ್ಟ್ ಕ್ಲಾಸ್ ಆಗಿರೋಂಥ ಅವರೆಕಾಳು ಚಿತ್ರಾನ್ನ ರೆಡಿಯಾಗಿ ಹೋಗುತ್ತೆ. ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಇದು ರೈಟ್ ಟೈಮ್. ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನಾನು ಹಾಕುವಂಥ ವೀಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ.